ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಇದ್ರ ಬಗ್ಗೆ ನಮ್ಮ ಪೆಟ್ರೋಲಿಯಂ ಸಚಿವಾಲಯದಿಂದ ಅಪ್ಡೇಟ್ ಬಂದಿದೆ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ, ಹಾಗೆ ಯಾರೆಲ್ಲ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋಸ್ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸು ಅಥವಾ ಕೆಲವು ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ನಿಮಗೆ BPL ರೇಷನ್ ಕಾರ್ಡ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಥರ ಇನ್ಫಾರ್ಮೇಷನ್ ಕೂಡ, ಹಾಗೆ ಪೋಸ್ಟ್ ಆಫೀಸ್ನಲ್ಲಿರೋ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಸಾಕಷ್ಟು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ನಿಮಗೆ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗುವಂತಹ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ನನ್ನ ಕಡೆಯಿಂದ ಸಿಗ್ತಾನೆ ಇರುತ್ತೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೂ ಕೂಡ ಗೊತ್ತಿದೆ, ಈಗ ಯುದ್ಧ ನಡೀತಿರೋದ್ರಿಂದ ಪೆಟ್ರೋಲ್, ಡೀಸೆಲ್ ಹಾಗೆ LPG ಸಿಲಿಂಡರ್ಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತ ನಿಮಗೆ ನ್ಯೂಸ್ ಬರ್ತಿದೆ. ಬಟ್ ಏನಪ್ಪ ಅಂತಂದರೆ ಕೇಂದ್ರ ಸರ್ಕಾರದಿಂದ ಅಂದರೆ ಪೆಟ್ರೋಲಿಯಂ ಸಚಿವಾಲಯದಿಂದನೇ ಈ ಒಂದು ಅಪ್ಡೇಟ್ ಬಂದಿರೋದು. ಯಾರೂ ಕೂಡ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ನಮ್ಮಲ್ಲಿ ಸಫಿಷಿಯೆಂಟಾಗಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಅಥವಾ LPG ಆಗಿರ್ಬೋದು ನಮಗೆ ಸಫಿಷಿಯೆಂಟ್ ಸಪ್ಲೈ ಇದೆ. ನಮ್ಮ ಹತ್ರ ಎಲ್ಲ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ದಲೇ ಇರೋಂಗೆ ಎಲ್ಲ ಪೂರೈಕೆ ಕೂಡ ಆಗ್ತಾ ಇದೆ. ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ಅವಶ್ಯಕತೆಗಿಂತ ಜಾಸ್ತಿ ತೊಗೊಂಡು ಇಟ್ಕೋಬೇಡಿ. ಯಾವುದೇ ರೀತಿ ಆ ಥರ ಅಗತ್ಯ ಇಲ್ಲ. ನಾವೆಲ್ಲದೂ ಕೂಡ ನಿಮಗೆ ಪೂರೈಕೆ ಅಂದರೆ ಎಲ್ಲ ಸಫಿಷಿಯೆಂಟ್ ಆಗಿದೆ. ಯಾರು ಕೂಡ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಯಾಕಂದರೆ ನೀವು ಕೂಡ ಡೈಲಿ ನ್ಯೂಸ್ಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ನೋಡ್ತಾನೆ ಇರ್ತೀರಾ. ಯುದ್ಧದ ಭೀತಿಯಿಂದ ಅಲ್ಲಷ್ಟು ಪ್ರಾಬ್ಲಮ್ಮು, LPG ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ನೀವು ಕೂಡ ಮೀಡಿಯಾಗಳಲ್ಲಿ ನೋಡಿರ್ತೀರಾ. ಕ್ಯಾನ್ ಗಟ್ಟಲೆ ಎಲ್ಲ ಪೆಟ್ರೋಲ್ ಡೀಸೆಲ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಸಿಲಿಂಡ್ರ್ ಇದ್ರೂ ಕೂಡ ಎಕ್ಸ್ಟ್ರಾ ಸಿಲಿಂಡ್ರು ಎಕ್ಸ್ಟ್ರಾ ಬುಕ್ ಮಾಡಿ ತೊಗೊಳ್ತಿದ್ದಾರೆ. ಸೊ ಈ ಥರ ಯಾವುದೇ ರೀತಿ ಪ್ಯಾನಿಕ್ ಆಗಿ ನೀವು ಎಕ್ಸ್ಟ್ರಾ ತೊಗೊಂಡು ಇಟ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದರೆ ಸಫಿಷಿಯೆಂಟಾಗಿ ನಮ್ಮ ಹತ್ರ ಎಲ್ಲದೂ ಇದೆ. ಯಾವುದೇ ರೀತಿ ತುರ್ತು ಪರಿಸ್ಥಿತಿ ಬಂದರೂ ಕೂಡ ನಿಮಗೆ ಸಪ್ಲೈ ಕೊಡೋಷ್ಟಿದೆ. ಸೊ ಯಾರು ಕೂಡ ಪ್ಯಾನಿಕ್ ಆಗಬೇಡಿ ಅಂದ್ಬಿಟ್ಟು ಪೆಟ್ರೋಲಿಯಂ ಇಲಾಖೆಯಿಂದನೇ ಅಪ್ಡೇಟ್ ಬಂದಿರೋವಂಥದ್ದು. ಯಾಕಂದರೆ ಯಾವುದೇ ರೀತಿ ಸಪ್ಲೈಗೆ ತೊಂದರೆ ಆಗದಲ್ಲೇ ಇರೋ ರೀತಿ ಎಲ್ಲ ಪ್ರಿಕಾಷನ್ಸ್ ಕೂಡ ತೊಗೊಂಡಿದ್ದಾರೆ. ಈಗ ನಿಮಗೂ ಕೂಡ ಗೊತ್ತಿದೆ LPG ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗಲ್ಲಿ ಕೆಲವು ಚೇಂಜಸ್ನ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಐ ಹೋಪ್ ನೀವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಬುಕ್ಕಿಂಗ್ಸಲ್ಲಾಗಿರ್ಬೋದು, ಈಗ ಏನು ನೀವು ಸಿಟಿನಲ್ಲಿದ್ದೀರಾ ಅಂದರೆ ಇಷ್ಟು ದಿನ ಹೇಗಿರ್ತಿತ್ತಂದರೆ ನೀವು ಸಿಲಿಂಡರ್ ಬಂದಮೇಲೆ 21 ದಿನ ಆದಮೇಲೆ ಇನ್ನೊಂದು ಸಿಲಿಂಡ್ರ್ ಬುಕ್ ಮಾಡಬೇಕಿತ್ತು. ಬಟ್ ಇವಾಗ 25 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಮ ಸಿಲಿಂಡ್ರು ನಿಮ್ಗೆ ಇವತ್ತು ಡೆಲಿವರಿ ಬಂದಿದೆ ಅಂದರೆ ನೆಕ್ಸ್ಟ್ 25 ಡೇಸ್ ಬಿಟ್ಟು ನಿಮಗೆ ಇನ್ನೊಂದು ಸಿಲಿಂಡ್ರು ಬುಕ್ ಮಾಡಬೇಕು. ಹಾಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀರಾ ಅಂದರೆ 45 ದಿನ ಆದಮೇಲೆ ಇನ್ನೊಂದು ಸಿಲಿಂಡ್ರು ಬುಕ್ ಮಾಡಬೇಕು. ಸೊ ಈ ಥರ ಎಲ್ಲ ಚೇಂಜಸ್ನ ಮಾಡಿದ್ದಾರೆ. ಈ ಥರ ಯಾಕೆ ಮಾಡಿದ್ದಾರೆ ಅಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಸಿಲಿಂಡರ್ ಡೆಲಿವರಿ ತೊಗೊಳ್ಳೋದ್ರಲ್ಲಿ ಸ್ವಲ್ಪ ಈ ಥರ ಲೇಟಾಗಿ ಬುಕ್ಕಿಂಗ್ಸ್ ಇಟ್ಟರೆ ಅವ್ರಿಗೂ ಕೂಡ ಸಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಚೇಂಜಸ್ನ ಜಾರಿಗೆ ತಂದಿರೋದು. ಸೊ ಯಾರು ಕೂಡ ಯಾವುದೇ ರೀತಿ ಹೊಸ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಯಾರು ಹೇಳಿದ್ರು ಅಂತ ನಂಬಕ್ಕೆ ಹೋಗಬೇಡಿ. ಸರ್ಕಾರದಿಂದನೇ, ಕೇಂದ್ರ ಸರ್ಕಾರದಿಂದನೇ ಅಪ್ಡೇಟ್ ಬಂದಿರೋವಂಥದ್ದು. ಯಾವುದೇ ರೀತಿ ಪೆಟ್ರೋಲ್, ಡೀಸೆಲ್, LPGಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಯಾರು ಕೂಡ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಇದು LPG ಸಿಲಿಂಡರ್ ಹಾಗೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇದನ್ನು ಸರ್ಕಾರದವರು ರೀಸೆಂಟಾಗಿ ಇದನ್ನು ಗುರುತಿಸಿ ಇದ್ರ ಬಗ್ಗೆ ಸೊಲ್ಯೂಷನ್ ಕೂಡ ಕೊಡ್ತಿದ್ದಾರೆ. ಏನಪ್ಪ ಅದು ಅಂತಂದರೆ ಕೆಲವು ಕಡೆ ನೀವು ಕಂಪ್ಲೇಂಟ್ ಮಾಡಿದ್ದನ್ನು ನೋಡಿರ್ಬೋದು. ಕೆಲವೊಬ್ಬರಿಗೆ ಏನಾಗ್ತಿದೆ ಅಂದರೆ ಈಗ ಯಾವುದೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆದು ಜಮೆ ಮಾಡಿದ್ರು ಕೂಡ ಫಲಾನುಭವಿಗಳ ಅಕೌಂಟಿಗೆ ಈ ಥರ ಕ್ರೆಡಿಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಬರುತ್ತೆ. ಬಟ್ ಅವರು ಹಣ ಡ್ರಾ ಮಾಡೋಕ್ಕೆ ಹೋದಾಗಲೂ ಅಥವಾ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಹೋದಾಗಲೂ ನೋಡಿದ್ರೆ ಹಣನೇ ಇರೋದಿಲ್ಲ. ಸೊ ಯಾಕೆ ಈ ಥರ ಆಗ್ತಿದೆ ಅಂತ ಅಂದಾಗ ಈಗ ರೀಸೆಂಟಾಗಿ ಸರ್ಕಾರದವರೇ ಇದನ್ನು ಕಂಡುಹಿಡ್ತಿರೋದು. ಏನಾಗ್ತಿದೆ ಅಂದರೆ ಕೆಲವೊಬ್ಬರು ಇವಾಗ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಅಥವಾ ಬೇರೆ ಫೈನಾನ್ಸ್ ಕಂಪ್ನಿಯವ್ರ ಹತ್ರ ಸಾಲ ತೊಗೊಂಡಿರ್ತಾರೆ. ಬಟ್ ಡ್ಯೂ ಟು ಸಮ್ ರೀಸನ್ ಅವ್ರು ಕಟ್ಟಿರಲ್ಲ ಅಥವಾ ಟೈಮ್ ಟು ಟೈಮ್ ಕಟ್ತಾ ಇರಲ್ಲ. ಅಂಥವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಈಗ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಕಸ್ಟಮರ್ ಅಂದರೆ ಫಲಾನುಭವಿಗಳ ಅಕೌಂಟಿಗೆ ಕ್ರೆಡಿಟ್ ಆದ ಕೂಡಲೇ
ಮೈಕ್ರೋ ಫೈನಾನ್ಸ್ ಅವ್ರು ಏನು ಮಾಡ್ತಿದ್ದಾರೆ, ವಿತೌಟ್ ಕಸ್ಟಮರ್ ನಾಲೆಡ್ಜ್ ಅದನ್ನು ಅವ್ರು ತಗೊತಾ ಇದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಆಗಿರೋದನ್ನ ಸರ್ಕಾರದವರೇ ಗುರುತಿಸಿ ಇವಾಗ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಈ ಥರ ಅನ್ನೋಯಿಂಗ್ಲಿ ಕಸ್ಟಮರ್ಗೆ ಈಗ ಯಾರು ಸಾಲ ತೊಗೊಂಡಿರ್ತಾರೆ ಅವರಿಗೆ ಗೊತ್ತಿಲ್ಲದಂಗೆ ಈಗ ಅವ್ರ ಅಕೌಂಟಿಗೆ ಹಣ ಬಂದಿರುತ್ತೆ 2,000 ರೂಪಾಯಿ, ಮತ್ತೆ ತೊಗೊಳಕ್ಕೆ ಹೋದಾಗಲೂ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಹೋದಾಗಲೂ ನೋಡಿದ್ರೆ ಹಣನೇ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು ಈಗ ಯಾರ್ದೆಲ್ಲ ಖಾತೆಗಳಿಂದ ಆ ಥರ ದುಡ್ಡು ಕಟ್ಟಾಗ್ತಿದೆ ಫೈನಾನ್ಸ್ ಕಂಪ್ನಿಗಳ ಕಡೆಯಿಂದ ಅದನ್ನು ರಿಕವರಿ ಮಾಡೋಕ್ಕೆ ಇದು ಈಗ ಅದ್ರ ಬಗ್ಗೆ ಪ್ರೋಸೆಸ್ ನಡೀತಿದೆಯಂತೆ. ಸೊ ನಿಮಗೂ ಅಲ್ಲಿಗೂ ಕೂಡ ಯಾರಿಗಾರ ಈ ಥರ ಆಗ್ತಾ ಇದೆಯಾ ಅಂತ, ಯಾಕಂದರೆ ತುಂಬ ಜನಕ್ಕೆ ಈ ಥರ ತೊಂದರೆ ಆಗ್ತಿರೋದು ಗೊತ್ತೇ ಆಗಿರೋದಿಲ್ಲ. ಹಣ ನೋಡಿದ್ರೆ ಬಂದಿರುತ್ತೆ ಅಂತ ಮೆಸೇಜ್ ಬಂದಿರುತ್ತೆ, ಬಟ್ ಹಣ ಚೆಕ್ ಮಾಡಿದಾಗ ಹಣನೇ ಇರಲ್ಲ ಅಂದಾಗ ಎಲ್ಲಿಗೆ ಹೋಗುತ್ತೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಈ ಥರ ತೊಂದರೆ ಆಗ್ತಿತ್ತಂತೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದ್ದರಿಂದ ಅವರು ಕೂಡ ಸೀರಿಯಸ್ ಆಗಿ ಚೆಕ್ ಮಾಡಿ ಈ ಥರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಕಂಪ್ನಿಗಳು ಗೃಹಲಕ್ಷ್ಮಿ ಹಣ ಬಂದ ಕೂಡಲೇ ಅವರು ಇವಾಗ ಏನು ಅಲ್ಲೂ ಕೂಡ ಫೈನಾನ್ಸ್ ಕಂಪ್ನಿಗಳಿಂದ ಸಾಲ ತೊಗೊಂಡಿರ್ತಾರಲ್ಲ, ಸೊ ಹಾಗಾಗಿ ಆ ಹಣನ ಅವ್ರು ಕಟ್ ಮಾಡ್ಕೊಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ಸರ್ಕಾರದವರು ಕೂಡ ಯಾಕೆ ಈ ವಿಷಯದ ಬಗ್ಗೆ ಗಮನ ವಹಿಸ್ತಿದ್ದಾರೆ ಅಂದರೆ, ಈಗ ಏನಾಗುತ್ತೆ ಅಂದರೆ ಈಗ ಸರ್ಕಾರದವರೇ ಸರಿಯಾಗಿ ಹಣ ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ, ಹೌದು ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ. ಸರ್ಕಾರದವರೇ ಹಣ ಆಗ್ತಾಯಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇದು ಸರ್ಕಾರದಿಂದ ಏನೂ ತೊಂದರೆ ಆಗಿರೋದಿಲ್ಲ, ಅವರು DBT ಮುಖಾಂತರ ಹಣ ಆಗ್ತಿರ್ತಾರೆ. ಬಟ್ ಇದು ಫೈನಾನ್ಸ್ ಕಂಪ್ನಿ ಅವರು ಹಣ ತಗೊಳ್ತಾ ಇರೋದು ಜನಗಳಿಗೆ, ಕಸ್ಟಮರ್ಗಳಿಗೆ ಯಾರು ಸಾಲ ತೊಗೊಂಡಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಯಾರ್ಯಾರ್ದೆಲ್ಲ ಅಕೌಂಟಿಗೆ ಕಟ್ ಆಗಿದೆ ಅಂತ ಗುರುತಿಸಿ ಈಗ ಅದನ್ನ ರಿಕವರಿ ಮಾಡ್ತಿದ್ದಾರಂತೆ. ಸೊ ನೀವು ಕೂಡ ವಿಡಿಯೋ ನೋಡ್ತಿರ್ತೀರಾ, ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಆಗಿರ್ಬೋದು, ನಿಮಗೂ ಕೂಡ ಈ ಥರ ಪ್ರಾಬ್ಲಮ್ ಆಗಿತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಏನಾರು ಅಕಸ್ಮಾತ್ ಆಗಿತ್ತು ಅಂದರೆ ನೀವು ಎಲ್ಲೂ ಹೋಗಿ ಕಂಪ್ಲೇಂಟು ಅದೆಲ್ಲ ಕೊಡೋ ಅಗತ್ಯ ಇರಲ್ಲ. ಇವಾಗ ಸರ್ಕಾರದ ಕಡೆಯಿಂದನೇ ಇದನ್ನು ಗಮನ ವಹಿಸಿ ಯಾರ್ದೆಲ್ಲ ಹಣ ಕಟ್ಟಾಗಿದೆ ಅದನ್ನು ಲಿಸ್ಟ್ ಮಾಡಿ ಅದನ್ನು ಫೈನಾನ್ಸ್ ಕಂಪನಿಗಳಿಂದನೇ ರಿಕವರಿ ಮಾಡಿಸ್ತೀವಿ ಅಂದ್ಬಿಟ್ಟು ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿರೋದು. ಸೊ ನಿಮ್ಗಳಿಗೆ ಯಾರಿಗಾದ್ರೂ ಈ ಥರ ಆಗಿದೆಯಾ ಪ್ರಾಬ್ಲಮ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಬಂದರೆ ಇದುವರೆಗೂ 29ಗಳ ಕಂತಿನ ಹಣದವರೆಗೂ ಕೂಡ ಹಣ ಜಮೆ ಆಗಿದೆ. ಇದ್ರ ಬಗ್ಗೆ ಮೀಡಿಯಾದವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ದಾರೆ, ಈಗ ಎಲೆಕ್ಷನ್ ಇದೆ ಅಂದ್ಬಿಟ್ಟು ಹಣ ಹಾಕಿದ್ದೀರಾ, ಎಲೆಕ್ಷನ್ ಟೈಮಲ್ಲಿ ಹಣ ಈ ಥರ ಆಗಬಾರ್ದು ಅನ್ನೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ, ನಾವು ಯಾವುದೇ ರೀತಿ ಎಲೆಕ್ಷನ್ ಇರಲಿ ಬಿಡಲಿ ಹಣ ಕರೆಕ್ಟಾಗಿ ಹಾಕ್ತಾ ಇದ್ದೀವಿ, ಬಟ್ ನಾವು ಎಲೆಕ್ಷನ್ ಇದೆ ಅಂದ್ಬಿಟ್ಟು ಯಾವುದೇ ರೀತಿ ಹಣ ಆಗ್ತಿಲ್ಲ. ಬೇರೆ ಕಡೆ ಎಲ್ಲ ಎಲೆಕ್ಷನ್ ಇದೆ ಅಂದ್ಬಿಟ್ಟು ಇನ್ನೂ ನೆಕ್ಸ್ಟ್ ಮಂತ್ ಕೊಡಬೇಕಾಗಿರೋದು ಅಡ್ವಾನ್ಸ್ದಾಗಿ 2-3 ಕಂತಿನ ಹಣ ಹಾಕ್ತಿದ್ದಾರೆ. ನೀವು ಅವ್ರನ್ನೆಲ್ಲ ಕೇಳಲ್ಲ, ನಾವು ಕರೆಕ್ಟಾಗಿ ಹಾಕ್ತಾ ಇದ್ದೀವಿ ಪ್ರತಿ ತಿಂಗಳು, ನೀವು ನಮ್ಮನ್ನ ಕೇಳ್ತೀರಾ ಅಂದ್ಬಿಟ್ಟು ಮೀಡಿಯಾದವ್ರಿಗೇನೆ ಪ್ರಶ್ನೆ ಮಾಡ್ತಾರೆ. ಸೊ 29 ಕಂತಿನ ಹಣ ಜಮೆ ಆಗ್ತಾ ಇದೆ. ಆಲ್ರೆಡಿ ಒಂದು 75 to 80% ಮಹಿಳೆಯರಿಗೆ 29ನೇ ಕಂತಿನ ಹಣ ಕೂಡ ಜಮೆ ಆಗಿದೆ. ಬಟ್ ಇವಾಗ ಎಲೆಕ್ಷನ್ ಟೈಮ್ ಇರೋದ್ರಿಂದ ಹಣ ಜಮೆ ಆಗ್ತಿರ್ಲಿಲ್ಲ. ಬಟ್ ಈಗ 2ನೇ ಹಂತದ ಹಣ ರಿಲೀಸ್ ಆದಾಗ ಇನ್ನೇನು 25% ಬಾಕಿ ಇದ್ದಾರೆ, ಅವ್ರಿಗೆಲ್ಲ ಹಣ ಕ್ರೆಡಿಟ್ ಆಗುತ್ತೆ. ಐ ಹೋಪ್ ನಿಮ್ಗಳಿಗೂ ಕೂಡ 27, 28, 29 3 ಕಂತಿನ ಹಣ ಜಮೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 27 ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಅಷ್ಟೊತ್ತಿಗೆ 28 ರಿಲೀಸ್ ಮಾಡಿದ್ರು. ಇನ್ನು 28ನೇ ಕಂತಿನ ಹಣ ಕೂಡ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿರಲಿಲ್ಲ, ಅಷ್ಟರೊಳಗಾಗಲೇ 29ನೇ ಕಂತಿನ ಹಣನೂ ಜಮೆ ಮಾಡೋಕ್ಕೆ ಶುರು ಮಾಡಿದ್ರು. ಕಂಟಿನ್ಯೂಸ್ ಆಗ್ತಿರೋದ್ರಿಂದ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಇದು ಯಾವ ಕಂತಿನ ಹಣ ಏನು ಅಂದ್ಬಿಟ್ಟು. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನೀವು DBT ಕರ್ನಾಟಕನ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗಲ್ಲಿ ಪ್ಲೇಸ್ಟೋರಲ್ಲಿ DBT ಕರ್ನಾಟಕ ಅಂತ ಆ್ಯಪ್ ಸಿಗುತ್ತೆ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡಿ ಆಧಾರ್ ಕಾರ್ಡ್ನ ಹಾಕಿದ್ರೆ OTP ಮೂಲಕ ಲಾಗಿನ್ ಆದರೆ ಅಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಕಂತಿನ ಹಣ ಯಾವತ್ತು ಬಂದಿದೆ ನಿಮ್ಮ ಅಕೌಂಟಿಗೆ ಏನು ಅಂತ. ಕನ್ಫ್ಯೂಷನ್ ಆಗಲ್ಲ. ಸೊ ನಿಮಗೆ ಯಾವ ಕಂತಿನ ಹಣ ಬಂದಿದೆ ನಮ್ಗೆ ಗೊತ್ತಾಗಿಲ್ಲ ಅಂದರೆ ಖಂಡಿತ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಇದಿಷ್ಟು ಇವಾಗಿನ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ, ವೀಡಿಯೋಸ್ಗೆ ಲೈಕ್ ಕೊಟ್ಟಿರಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿರಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಚೆನ್ನಾಗಿ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಕೂಡ ಇದೇ ರೀತಿ ಹೆಚ್ಚು ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ. ಅದು ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಬೇರೆ ಯಾವುದೇ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ನ ಮಾಡ್ತಾನೆ ಇರ್ತೀನಿ ರೆಗ್ಯುಲರ್ ಆಗಿ. ಸೊ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಷನ್ ಬಂದಿರುತ್ತೆ ಅಪ್ಲೋಡ್ ಆದಾಗ. ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.